ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಇದೀಗ ಸಿಕ್ಕಿರತಕ್ಕಂತಹ ಚಿನ್ನ ರಾಜ್ಯ ಮಟ್ಟದಲ್ಲಿ ಸಾಕಷ್ಟು ವ್ಯಾಪಕ ಚರ್ಚೆಯನ್ನು ಹುಟ್ಟುಹಾಕಿದೆ. ಮತ್ತೊಂದು ಕಡೆಗೆ ಉತ್ಖನನ ಪ್ರಕ್ರಿಯೆ ನಿರಂತರವಾಗಿ ಸಾಗ್ತಾನೆ ಇದೆ. ಹಾಗಾದ್ರೆ ಮತ್ತೊಂದು ಕಡೆಗೆ ಇದೀಗ ಲಕ್ಕುಂಡಿಯ ಗ್ರಾಮಸ್ಥರಲ್ಲಿ ಆತಂಕದ ಮನೆ ಮಾಡಿದೆ. ಹಾಗಾದ್ರೆ ಮತ್ತೊಂದು ದೃಷ್ಟಿಕೋನದಲ್ಲಿ ಈ ಒಂದು ಉತ್ಖನನಕ್ಕೆ ತೆರೆ ಬೀಳುತ್ತಾ ಆ ಎಲ್ಲದರ ಕುರಿತಾದ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ನಾಲ್ಕು ತಿಂಗಳು ಲಕ್ಕುಂಡಿಯಲ್ಲಿ ಉತ್ಖನನ ಪತ್ತೆಯಾಗುತ್ತಾ ಖಜಾನೆ. ರಾಶಿ ರಾಶಿ ವಜ್ರ ಹುದುಗಿದ್ಯಾ ಬಂಗಾರದ ಕೋಟೆ. ಒಂದು ಕಡೆ ಉತ್ಖನನಕ್ಕೆ ಜಿಲ್ಲಾಧಿಕಾರಿಗಳಿಂದ ಚಾಲನೆ ನೀಡುತ್ತಿರೋ ದೃಶ್ಯ, ಇನ್ನೊಂದು ಕಡೆ ಉತ್ಖನನ ಮಾಡಲು ಅವಶ್ಯವಿರೋ ಸಲಕರಣೆಗಳಿಗೆ ಪೂಜೆ ಮಾಡ್ತಿರೋ ದೃಶ್ಯ, ಅತಿ ಸೂಕ್ಷ್ಮವಾಗಿ ಉತ್ಖನನ ಮಾಡ್ತಾ ಇರೋ ಸಿಬ್ಬಂದಿಗಳು, ಇನ್ನೊಂದೆಡೆ ಉತ್ಖನನಕ್ಕೂ ಮೊದಲೇ ಸೇರಿದ ವಾನರ ಸೈನ್ಯ. ಇವೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಇವಾಗ ಉತ್ಖನನ ಕಾರ್ಯ ನಡೀತಾ ಇದೆ. ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ನಾವಿಲ್ಲಿದ್ದೇವೆ. ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು 10x10 ನಲ್ಲಿ ಇವಾಗ ಉತ್ಖನನ ಕಾರ್ಯ ನಡೀತಾ ಇದ್ದಾರೆ. ಸುಮಾರು ಕಾರ್ಮಿಕರು ಕೂಡ ಈ ಒಂದು ಉತ್ಖನನ ಕಾರ್ಯದಲ್ಲಿ ಕೂಡ ಭಾಗಿಯಾಗಿದ್ದಾರೆ. ನಾಜೂಕಾಗಿ ತೆಗೆಯುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇಲ್ಲಿರುವಂತಹ ಕಾರ್ಮಿಕರಿಗೆ ಈಗಾಗಲೇ ಅಧಿಕಾರಿಗಳು ಕೂಡ ಟ್ರೈನಿಂಗ್ ಮಾಡಿದ್ದಾರೆ. ಐತಿಹಾಸಿಕ ದೇವಸ್ಥಾನ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗ ಉತ್ಖನನ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗ 10 ಅಡಿ ಉದ್ದ ಹಾಗೂ 10 ಅಡಿ ಅಗಲ ಉತ್ಖನನ ಮಾಡಲು ಅನುಮತಿ ನೀಡಿದೆ. ಹೀಗಾಗಿ ಇಂದಿನಿಂದ ಸುಮಾರು 4 ತಿಂಗಳ ಕಾಲ ಉತ್ಖನನ ಕಾರ್ಯ ನಡೆಯಲಿದೆ. ಸ್ಟಾರ್ಟ್ ಮಾಡ್ತಾ ಇದೀವಿ. ಈ ಜಾಗದಲ್ಲಿ 3 ರಿಂದ 4 ಅಡಿವರೆಗೂ ಮಣ್ಣು ಭರ್ತಿ ಮಾಡಿರೋದು ಇದೆ. ಇಲ್ಲಿ ಸ್ಕೂಲ್ ಇತ್ತು, ಮತ್ತೆ ತಗ್ಗಿತ್ತು. ಫಂಕ್ಷನ್ ಎಲ್ಲ ಮಾಡುವಾಗ ನಾವೆಲ್ಲ ಮಣ್ಣು ಹಾಕಿದ್ವಿ. ಒಂದು 3-4 ಫೀಟ್ ತೆಗೆಯೋವರೆಗೂ ಸ್ವಲ್ಪ ಫಾಸ್ಟ್ ಆಗಿ ಆಗಿದ್ದಾರೆ. ಯಾಕಂತ ಹೇಳಿದ್ರೆ ನಿಜವಾದ ಮಟ್ಟ ದೇವಸ್ಥಾನದ ಮಟ್ಟದವರೆಗೂ ಮಣ್ಣು ಹೋಗೋವರೆಗೂ ಮೂಲ ಲಕ್ಕುಂಡಿ ಲೆವೆಲ್ಗೆ ನಾವು ಹೋಗಿರುವುದಿಲ್ಲ. ಮೂಲ ಲಕ್ಕುಂಡಿ ಲೆವೆಲ್ಗೆ ಹೋದ್ಮೇಲಿಂದ ಏನು ಸೂಕ್ಷ್ಮತೆ ಇದೆ ಅಲ್ಲಿ ಉತ್ಖನನದ ರೀತಿ, ಆ ರೀತಿಯಾಗಿ ಸ್ಟಾರ್ಟ್ ಆಗತ್ತೆ. ದೇವಸ್ಥಾನದ ಮುಂಭಾಗವೇ ಉತ್ಖನನ ಯಾಕೆ? ಉತ್ಖನನಕ್ಕೆ ಯಾವುದೇ ಯಂತ್ರಗಳನ್ನ ಬಳಸುವುದಿಲ್ಲ. ಬದಲಾಗಿ ಕಾರ್ಮಿಕರಿಂದಲೇ ಉತ್ಖನನ ಕಾರ್ಯ ನಡೆಯಲಿದೆ. ಕಾರ್ಮಿಕರು ಅಗತ್ಯ ಸಲಕರಣೆಗಳನ್ನ ಬಳಸಿ ಉತ್ಖನನ ಮಾಡಲಿದ್ದಾರೆ. ಅಷ್ಟಕ್ಕೂ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗ ಯಾಕೆ ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ. ಲಕ್ಕುಂಡಿಯ ಗ್ರಾಮಸ್ಥರ ಪ್ರಕಾರ ಈ ಪ್ರದೇಶದಲ್ಲಿ ಟಂಕಶಾಲೆ ಇತ್ತು ಎನ್ನಲಾಗಿದೆ. ದೇವಸ್ಥಾನದಿಂದ ಸುಮಾರು 60 ರಿಂದ 70 ಮೀಟರ್ ದೂರದಲ್ಲಿ ಟಂಕಶಾಲೆ ಇತ್ತು. ಆ ಟಂಕಶಾಲೆಯಲ್ಲಿ ಬಂಗಾರದ ನಾಣ್ಯಗಳನ್ನ ಮುದ್ರಣ ಮಾಡುತ್ತಿದ್ರಂತೆ. ಹೀಗಾಗಿ ಅಪಾರ ಪ್ರಮಾಣದ ಚಿನ್ನ ಸಿಗುವ ಸಾಧ್ಯತೆ ಇದೆ. ನಾವು ಎಕ್ಸ್ಕವೇಷನ್ ಇವತ್ತಿನಿಂದ ಆರಂಭ ಮಾಡಿದ್ವಿ. ಹಾರಿಜೆಂಟಲ್ ಎಕ್ಸ್ಕವೇಷನ್ ಮಾಡ್ತೀವಿ. ತಾವು ಹೇಳ್ದಂಗೆ 1 ಅಡಿ ಹೋಗೋದು, 1 ದಿನಕ್ಕೆ 1 ಇಂಚ್ ಹೋಗೋದು, ಆ ರೀತಿ ಇಲ್ಲ ಸರ್. ನಮ್ಗೆ ಯಾವ ರೀತಿ ಅದನ್ನೆಲ್ಲದ ಆಧಾರದ ಮೇಲೆ ಅಲ್ಲಿ ಸಿಗೋ ಪ್ರಾಚ್ಯವಶೇಷಗಳ ಆಧಾರದ ಮೇಲೆ ನಾವು ಉತ್ಖನನ ಮಾಡ್ತಾ ಹೋಗ್ತೀವಿ. ಮಿನಿಮಮ್ 3-4 ಮಂತ್ಸ್ ಅಂತೂ ಆಗುತ್ತೆ ಸರ್ ಎಕ್ಸ್ಕವೇಷನ್ ಆಗುತ್ತೆ ಸರ್. ಹಾರಿಜೆಂಟಲ್ ಎಕ್ಸ್ಕವೇಷನ್ ಮಾಡ್ತೀವಿ. ಡೀಪ್ ಆಗಿ ಹೋಗುತ್ತೆ ಅಂದ್ರೆ ನಮಗೆ ನ್ಯಾಚುರಲ್ ಅಂದ್ರೆ ಸ್ವಾಭಾವಿಕ ಮಣ್ಣು ಸಿಗೋವರೆಗೂ ನಾವು ಉತ್ಖನನ ಮಾಡ್ತೀವಿ ಸರ್. ಉತ್ಖನನ ಮಾಡ್ತೀವಿ. ಪ್ರಾಚ್ಯವಶೇಷ ಡಾಕ್ಯುಮೆಂಟ್ರಿ ಫೋಟೋ ಏನಿದೆ ನಮ್ಮ ಪ್ರೊಸೀಜರ್, ಅದರ ಆಧಾರದ ಮೇಲೆ ಇಲಾಖೆ ನಿಯಮಗಳೇನು ನಾವು ಕ್ರಮ ಕೈಗೊಂಡು ಉತ್ಖನನ ನಡೆಸ್ತೀವಿ ಸರ್. ಹಳೆಯ ನಾಣ್ಯಗಳು, ವಜ್ರ, ಹವಳ, ಮುತ್ತು ಸಿಕ್ಕ ಸಾಕ್ಷಿಗಳಿವೆ. ಇದೀಗ ಉತ್ಖನನ ಮಾಡಿದ್ರೆ ಏನೆಲ್ಲ ಸಿಗ್ಬೋದು ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಇಲ್ಲಿ ನಾವು ನೋಡ್ತಾ ಇರಬಹುದು ಈ ಪ್ರಮಾಣದಲ್ಲಿ ಅಂದ್ರೆ 2 ಫೀಟ್ ಕೂಡ ಇವಾಗ ಉತ್ಖನನ ಮಾಡಿದ್ದಾರೆ. ಪ್ರತಿನಿತ್ಯನೂ ಕೂಡ ಇದೇ ಪ್ರಮಾಣದಲ್ಲಿ ಉತ್ಖನನ ಮಾಡ್ತಾರೆ. ಯಾಕಂತಂದ್ರೆ ಇದು ನಾಜೂಕಾಗಿ ಸೂಕ್ಷ್ಮವಾಗಿ ಮಾಡಬೇಕು. ಯಾಕಂತಂದ್ರೆ ಇಲ್ಲಿ ಯಾವ್ದಾದ್ರೂ ಪುರಾತತ್ವದ ಇಲಾಖೆಯ ಏನು ವಸ್ತುಗಳು ಸಿಗಬಹುದು, ಚಿನ್ನ ಹೊನ್ನನು ಕೂಡ ಸಿಗಬಹುದು. ಹೀಗಾಗಿ ಬಹಳಷ್ಟು ಸೂಕ್ಷ್ಮವಾಗಿ ಈ ಉತ್ಖನನ ಮಾಡಬೇಕು. ಇವತ್ತು ಮುಂಜಾನೆಯಿಂದ ಈವರೆಗೂ ಕೂಡ ಮಾಡಿದ್ರೆ
ಒಟ್ಟಾರೆ ದೇವಾಲಯಗಳ ಸ್ವರ್ಗ ಎಂದು ಕರೆಸಿಕೊಳ್ಳೋ ಲಕ್ಕುಂಡಿಯಲ್ಲಿ ಇಂದಿನಿಂದ ಉತ್ಖನನ ಕಾರ್ಯ ಆರಂಭವಾಗಿದೆ. 3 ಅರಸರು ಆಳಿದ ಚಿನ್ನದ ಊರು ಇದೀಗ ದೇಶದ ಗಮನ ಸೆಳೆದಿದ್ದು, ಇದೀಗ ಉತ್ಖನನ ಮಾಡೋ ಜಾಗದ ಸುತ್ತ ಟಂಕಶಾಲೆ ಇದ್ದಿದ್ದೇ ನಿಜ ಆಗಿದ್ರೆ ಅಪಾರ ಪ್ರಮಾಣದ ಬಂಗಾರದ ನಾಣ್ಯಗಳು, ರಾಜರ ಪೋಷಾಕಗಳು, ಆಭರಣಗಳು ಪತ್ತೆಯಾಗೋದ್ರಲ್ಲಿ ಅನುಮಾನವಿಲ್ಲ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ. ನೋಡಿ, ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಇದೀಗ ಸಿಕ್ಕಿರ್ತಕ್ಕಂತಹ ಚಿನ್ನ ರಾಜ್ಯ ಮಟ್ಟದಲ್ಲಿ ಸಾಕಷ್ಟು ವ್ಯಾಪಕ ಚರ್ಚೆಯನ್ನು ಹುಟ್ಟುಹಾಕಿದೆ. ಮತ್ತೊಂದು ಕಡೆಗೆ ಉತ್ಖನನ ಪ್ರಕ್ರಿಯೆ ನಿರಂತರವಾಗಿ ಸಾಗ್ತಾನೆ ಇದೆ. ಹಾಗಾದ್ರೆ ಮತ್ತೊಂದು ಕಡೆಗೆ ಇದೀಗ ಲಕ್ಕುಂಡಿಯ ಗ್ರಾಮಸ್ಥರಲ್ಲಿ ಆತಂಕದ ಮನೆ ಮಾಡಿದೆ. ಹಾಗಾದ್ರೆ ಮತ್ತೊಂದು ದೃಷ್ಟಿಕೋನದಲ್ಲಿ ಈ ಒಂದು ಉತ್ಖನನಕ್ಕೆ ತೆರೆ ಬೀಳುತ್ತಾ, ಆ ಎಲ್ಲದರ ಕುರಿತಾದ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ನಾಲ್ಕು ತಿಂಗಳು ಲಕ್ಕುಂಡಿಯಲ್ಲಿ ಉತ್ಖನನ, ಪತ್ತೆಯಾಗುತ್ತಾ ಖಜಾನೆ. ರಾಶಿ ರಾಶಿ ವಜ್ರ ಹುದುಗಿದ್ಯಾ ಬಂಗಾರದ ಕೋಟೆ. ಒಂದು ಕಡೆ ಉತ್ಖನನಕ್ಕೆ ಜಿಲ್ಲಾಧಿಕಾರಿಗಳಿಂದ ಚಾಲನೆ ನೀಡುತ್ತಿರೋ ದೃಶ್ಯ, ಇನ್ನೊಂದು ಕಡೆ ಉತ್ಖನನ ಮಾಡಲು ಅವಶ್ಯವಿರೋ ಸಲಕರಣೆಗಳಿಗೆ ಪೂಜೆ ಮಾಡ್ತಿರೋ ದೃಶ್ಯ, ಅತಿ ಸೂಕ್ಷ್ಮವಾಗಿ ಉತ್ಖನನ ಮಾಡ್ತಾ ಇರೋ ಸಿಬ್ಬಂದಿಗಳು, ಇನ್ನೊಂದೆಡೆ ಉತ್ಖನನಕ್ಕೂ ಮೊದಲೇ ಸೇರಿದ ವಾನರ ಸೈನ್ಯ. ಇವೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಇವಾಗ ಉತ್ಖನನ ಕಾರ್ಯ ನಡೀತಾ ಇದೆ. ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ನಾವಿಲ್ಲಿದ್ದೇವೆ. ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, 10x10 ನಲ್ಲಿ ಇವಾಗ ಉತ್ಖನನ ಕಾರ್ಯ ನಡೀತಾ ಇದ್ದಾರೆ. ಸುಮಾರು ಕಾರ್ಮಿಕರು ಕೂಡ ಈ ಒಂದು ಉತ್ಖನನ ಕಾರ್ಯದಲ್ಲಿ ಕೂಡ ಭಾಗಿಯಾಗಿದ್ದಾರೆ. ನಾಜೂಕಾಗಿ ತೆಗೆಯುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇಲ್ಲಿರುವಂತಹ ಕಾರ್ಮಿಕರಿಗೆ ಈಗಾಗಲೇ ಅಧಿಕಾರಿಗಳು ಕೂಡ ಟ್ರೈನಿಂಗ್ ಮಾಡಿದ್ದಾರೆ. ಐತಿಹಾಸಿಕ ದೇವಸ್ಥಾನ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗ ಉತ್ಖನನ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗ 10 ಅಡಿ ಉದ್ದ ಹಾಗೂ 10 ಅಡಿ ಅಗಲ ಉತ್ಖನನ ಮಾಡಲು ಅನುಮತಿ ನೀಡಿದೆ. ಹೀಗಾಗಿ ಇಂದಿನಿಂದ ಸುಮಾರು 4 ತಿಂಗಳ ಕಾಲ ಉತ್ಖನನ ಕಾರ್ಯ ನಡೆಯಲಿದೆ. ಸ್ಟಾರ್ಟ್ ಮಾಡ್ತಾ ಇದೀವಿ. ಈ ಜಾಗದಲ್ಲಿ 3 ರಿಂದ 4 ಅಡಿವರೆಗೂ ಮಣ್ಣು ಭರ್ತಿ ಮಾಡಿರೋದು ಇದೆ. ಇಲ್ಲಿ ಸ್ಕೂಲ್ ಇತ್ತು, ಮತ್ತೆ ತಗ್ಗಿತ್ತು. ಫಂಕ್ಷನ್ ಎಲ್ಲ ಮಾಡುವಾಗ ನಾವೆಲ್ಲ ಮಣ್ಣು ಹಾಕಿದ್ವಿ. ಒಂದು 3-4 ಫೀಟ್ ತೆಗೆಯೋವರೆಗೂ ಸ್ವಲ್ಪ ಫಾಸ್ಟ್ ಆಗಿ ಆಗಿದ್ದಾರೆ. ಯಾಕಂತ ಹೇಳಿದ್ರೆ ನಿಜವಾದ ಮಟ್ಟ, ದೇವಸ್ಥಾನದ ಮಟ್ಟದವರೆಗೂ ಮಣ್ಣು ಹೋಗೋವರೆಗೂ ಮೂಲ ಲಕ್ಕುಂಡಿ ಲೆವೆಲ್ಗೆ ನಾವು ಹೋಗಿರುವುದಿಲ್ಲ. ಮೂಲ ಲಕ್ಕುಂಡಿ ಲೆವೆಲ್ಗೆ ಹೋದ್ಮೇಲಿಂದ ಏನು ಸೂಕ್ಷ್ಮತೆ ಇದೆ ಅಲ್ಲಿ ಉತ್ಖನನದ ರೀತಿ, ಆ ರೀತಿಯಾಗಿ ಸ್ಟಾರ್ಟ್ ಆಗತ್ತೆ. ದೇವಸ್ಥಾನದ ಮುಂಭಾಗವೇ ಉತ್ಖನನ ಯಾಕೆ? ಉತ್ಖನನಕ್ಕೆ ಯಾವುದೇ ಯಂತ್ರಗಳನ್ನ ಬಳಸುವುದಿಲ್ಲ. ಬದಲಾಗಿ ಕಾರ್ಮಿಕರಿಂದಲೇ ಉತ್ಖನನ ಕಾರ್ಯ ನಡೆಯಲಿದೆ. ಕಾರ್ಮಿಕರು ಅಗತ್ಯ ಸಲಕರಣೆಗಳನ್ನ ಬಳಸಿ ಉತ್ಖನನ ಮಾಡಲಿದ್ದಾರೆ. ಅಷ್ಟಕ್ಕೂ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗ ಯಾಕೆ ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ. ಲಕ್ಕುಂಡಿಯ ಗ್ರಾಮಸ್ಥರ ಪ್ರಕಾರ ಈ ಪ್ರದೇಶದಲ್ಲಿ ಟಂಕಶಾಲೆ ಇತ್ತು ಎನ್ನಲಾಗಿದೆ. ದೇವಸ್ಥಾನದಿಂದ ಸುಮಾರು 60 ರಿಂದ 70 ಮೀಟರ್ ದೂರದಲ್ಲಿ ಟಂಕಶಾಲೆ ಇತ್ತು. ಆ ಟಂಕಶಾಲೆಯಲ್ಲಿ ಬಂಗಾರದ ನಾಣ್ಯಗಳನ್ನ ಮುದ್ರಣ ಮಾಡುತ್ತಿದ್ರಂತೆ. ಹೀಗಾಗಿ ಅಪಾರ ಪ್ರಮಾಣದ ಚಿನ್ನ ಸಿಗುವ ಸಾಧ್ಯತೆ ಇದೆ. ನಾವು ಎಕ್ಸ್ಕವೇಷನ್ ಇವತ್ತಿನಿಂದ ಆರಂಭ ಮಾಡಿದ್ವಿ. ಹಾರಿಜೆಂಟಲ್ ಎಕ್ಸ್ಕವೇಷನ್ ಮಾಡ್ತೀವಿ. ತಾವು ಹೇಳ್ದಂಗೆ 1 ಅಡಿ ಹೋಗೋದು, 1 ದಿನಕ್ಕೆ 1 ಇಂಚ್ ಹೋಗೋದು, ಆ ರೀತಿ ಇಲ್ಲ ಸರ್. ನಮ್ಗೆ ಯಾವ ರೀತಿ ಅದನ್ನೆಲ್ಲದ ಆಧಾರದ ಮೇಲೆ, ಅಲ್ಲಿ ಸಿಗೋ ಪ್ರಾಚ್ಯವಶೇಷಗಳ ಆಧಾರದ ಮೇಲೆ ನಾವು ಉತ್ಖನನ ಮಾಡ್ತಾ ಹೋಗ್ತೀವಿ. ಮಿನಿಮಮ್ 3-4 ಮಂತ್ಸ್ ಅಂತೂ ಆಗುತ್ತೆ ಸರ್ ಎಕ್ಸ್ಕವೇಷನ್ ಆಗುತ್ತೆ ಸರ್. ಹಾರಿಜೆಂಟಲ್ ಎಕ್ಸ್ಕವೇಷನ್ ಮಾಡ್ತೀವಿ. ಡೀಪ್ ಆಗಿ ಹೋಗುತ್ತೆ ಅಂದ್ರೆ ನಮಗೆ ನ್ಯಾಚುರಲ್ ಅಂದ್ರೆ ಸ್ವಾಭಾವಿಕ ಮಣ್ಣು ಸಿಗೋವರೆಗೂ ನಾವು ಉತ್ಖನನ ಮಾಡ್ತೀವಿ ಸರ್. ಉತ್ಖನನ ಮಾಡ್ತೀವಿ. ಪ್ರಾಚ್ಯವಶೇಷ ಡಾಕ್ಯುಮೆಂಟ್ರಿ, ಫೋಟೋ ಏನಿದೆ ನಮ್ಮ ಪ್ರೊಸೀಜರ್, ಅದರ ಆಧಾರದ ಮೇಲೆ ಇಲಾಖೆ ನಿಯಮಗಳೇನು ನಾವು ಕ್ರಮ ಕೈಗೊಂಡು ಉತ್ಖನನ ನಡೆಸ್ತೀವಿ ಸರ್. ಹಳೆಯ ನಾಣ್ಯಗಳು, ವಜ್ರ, ಹವಳ, ಮುತ್ತು ಸಿಕ್ಕ ಸಾಕ್ಷಿಗಳಿವೆ. ಇದೀಗ ಉತ್ಖನನ ಮಾಡಿದ್ರೆ ಏನೆಲ್ಲ ಸಿಗ್ಬೋದು ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಇಲ್ಲಿ
ಇಲ್ಲಿ ನಾವು ನೋಡ್ತಾ ಇರಬಹುದು ಈ ಪ್ರಮಾಣದಲ್ಲಿ ಅಂದ್ರೆ 2 ಫೀಟ್ ಕೂಡ ಇವಾಗ ಉತ್ಖನನ ಮಾಡಿದ್ದಾರೆ. ಪ್ರತಿನಿತ್ಯನೂ ಕೂಡ ಇದೇ ಪ್ರಮಾಣದಲ್ಲಿ ಉತ್ಖನನ ಮಾಡ್ತಾರೆ. ಯಾಕಂತಂದ್ರೆ ಇದು ನಾಜೂಕಾಗಿ ಸೂಕ್ಷ್ಮವಾಗಿ ಮಾಡಬೇಕು. ಯಾಕಂತಂದ್ರೆ ಇಲ್ಲಿ ಯಾವ್ದಾದ್ರೂ ಪುರಾತತ್ವದ ಇಲಾಖೆಯ ಏನು ವಸ್ತುಗಳು ಸಿಗಬಹುದು, ಚಿನ್ನ ಹೊನ್ನನು ಕೂಡ ಸಿಗಬಹುದು. ಹೀಗಾಗಿ ಬಹಳಷ್ಟು ಸೂಕ್ಷ್ಮವಾಗಿ ಈ ಉತ್ಖನನ ಮಾಡಬೇಕು. ಇವತ್ತು ಮುಂಜಾನೆಯಿಂದ ಈವರೆಗೂ ಕೂಡ ಮಾಡಿದ್ರೆ ಒಟ್ಟಾರೆ ದೇವಾಲಯಗಳ ಸ್ವರ್ಗ ಎಂದು ಕರೆಸಿಕೊಳ್ಳೋ ಲಕ್ಕುಂಡಿಯಲ್ಲಿ ಇಂದಿನಿಂದ ಉತ್ಖನನ ಕಾರ್ಯ ಆರಂಭವಾಗಿದೆ. 3 ಅರಸರು ಆಳಿದ ಚಿನ್ನದ ಊರು ಇದೀಗ ದೇಶದ ಗಮನ ಸೆಳೆದಿದ್ದು, ಇದೀಗ ಉತ್ಖನನ ಮಾಡೋ ಜಾಗದ ಸುತ್ತ ಟಂಕಶಾಲೆ ಇದ್ದಿದ್ದೇ ನಿಜ ಆಗಿದ್ರೆ ಅಪಾರ ಪ್ರಮಾಣದ ಬಂಗಾರದ ನಾಣ್ಯಗಳು, ರಾಜರ ಪೋಷಾಕಗಳು, ಆಭರಣಗಳು ಪತ್ತೆಯಾಗೋದ್ರಲ್ಲಿ ಅನುಮಾನವಿಲ್ಲ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ.